ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಕ್ಳಿಗೆ ಯಾವಾಗೂ ಇಡ್ಲಿ ದೋಸೆ ಅಂದರೆ ತುಂಬ ಬೇಜಾರಾಗುತ್ತಲ್ಲ. ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಕಡಲೆ ಹಸಿಟ್ಟು 1 ಕಪ್ಪು, ಅಕ್ಕಿ ಹಸಿಟ್ಟು 1 ಕಪ್ಪು, ರವೆ 1 ಕಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟು ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ಪೇಸ್ಟ್ ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನೋಡಿ, ಈ ಅದಕ್ಕೆ ಇರಬೇಕು ಹಿಟ್ಟು, ಗಂಟೇನು ಇಲ್ದಿರ ಕಲಿಸ್ಕೊಬೇಕು. ಹೆಂಚಿಕ್ಬಿಟ್ಟು ಫಸ್ಟು ಅದಕ್ಕೆ ಎಣ್ಣೆ ಹಾಕಿ ಚಿಕ್ಕದಾಗಿ ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂಥರ ವೆರೈಟಿ ಥರ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ವೆರೈಟಿ ಥರ ಇಷ್ಟಪಟ್ಟು ತಿಂತಾರೆ. ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಥರ ಆ ಥರ ಹಾಕ್ಕೊಬೇಕು, ಉಲ್ಟಾ ಹಾಕ್ಕೊಬೇಕು. ಈಗ ಆಗಿದೆ. ಮಕ್ಕಳಂತೂ ಬೆಳಗ್ಗೆ ನಾಷ್ಟಕ್ಕಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಆಗಿದೆ ಈಗ. ಹಾಗೆ ಒಂದು ಬಾಣಲಿಗೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯಿಲೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ 2 ಸಣ್ಣಗೆ ಹಚ್ಕೊಂಡಿರೋದು ಹಚ್ಕೊಂಡು ಫ್ರೈ ಆಗಬೇಕದು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು, ಕೆಂಪಗೆ ಆಗಬೇಕದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1-2 ಹಣ್ಣು ಟೊಮೆಟೊ ಸಣ್ಣಗೆ ಹಚ್ಕೊಂಡಿರೋದು ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಮೇಶ್ ಆಗಬೇಕು. ಮತ್ತು ಅರಿಶಿನ ಅದೆಲ್ಲ ಮ್ಯಾಶ್ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಟೊಮೆಟೊ. ನೋಡಿ, ಈ ಥರ ಕಲರ್ ಬರಬೇಕದು. ಟೊಮೆಟೊ ಚೆನ್ನಾಗಿ ಬೆಂದ್ರೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಧನಿಯಾ ಪುಡಿ ಒಂದು 1/4 ಚಮಚ, ಧನಿಯಾ ಪುಡಿ 1/4 ಚಮಚ ಹಾಕಿ ಚೆನ್ನಾಗಿ ಮ್ಯಾಶ್ ಆಗಬೇಕದು, ಚೆನ್ನಾಗಿ ಫ್ರೈ ಆಗಬೇಕದು. ಮತ್ತು ನಾವು ಆಗಲೇ ಮಾಡಿಟ್ಕೊಂಡಿದ್ರಲ್ಲ ದೋಸೆ ಥರ, ಅದು
ಮಕ್ಳಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ತುಂಬ 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 ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ಟಿದ್ದೀರಲ್ಲ, ಅದು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಅದೆಲ್ಲ ಮಸಾಲೆ ಎಲ್ಲ ಅದರಲ್ಲಿ ಬೆರೆದಿದೆ. ಈಗ ಸರ್ವ್ ಮಾಡೋಣ ಬನ್ನಿ.